ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ ಚಾನಲ್. ಇವತ್ತಿನ ರೆಸಿಪಿ ಬಟರ್ ಕುಲ್ಚಾ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಮೈದಾ 400 ಗ್ರಾಮ್ ಆಗೋಷ್ಟು, ಗೋಧಿ ಹಸಿಟ್ಟು 100 ಗ್ರಾಮ್ ಆಗೋಷ್ಟು, ಮೊಸರು 200 ml ಆಗೋಷ್ಟು. 200 ml ಸಾಕಾಗುತ್ತೆ. ನಿಮ್ಮ ಹತ್ರ ಮನೆಯಲ್ಲಿ ಜಾಸ್ತಿ ಇದ್ದರೆ 250 ml ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಬೆಣ್ಣೆ ಸ್ವಲ್ಪ ಹಾಕಬೇಕಾದ್ರೆ ನಾನು ಹೇಳ್ತೀನಿ ಎಷ್ಟು ಬೇಕಾಗುತ್ತೆ ಅಂತ. ಬಿಳಿ ಎಳ್ಳು 2 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀರು ಒಂದು ಅರ್ಧ ಗ್ಲಾಸ್ ಆದರೆ ಸಾಕಾಗುತ್ತೆ. ಮೈದಾ ಹಸಿಟ್ಟಿಗೆ ನಾನು ಇವಾಗ ಗೋಧಿ ಹಸಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಉಪ್ಪು ಹಿಡಿಬೇಕಲ್ಲ ಎಲ್ಲ ಕಡೆನೂ, ಅದಕ್ಕೋಸ್ಕರ ಮೊದಲು ಹಾಗೇ ಕಲಿಸ್ಕೊಳ್ಳಿ. ಈ ಥರ ಹಾಗೇ ಕಲಿಸ್ಕೊಂಡು ಆಮೇಲೆ ನಾನು ಮೊಸರು ಒಂದೇ ಸಲ ಎಲ್ಲ ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡು ಹೀಗೇ ಕಲಿಸ್ಕೊತಾ ಇದ್ದೀನಿ, ನೀರು ಹಾಕ್ಕೊಂಡೇನೆ ಮೊದಲಿಗೆ ನಾನು. ಯಾಕಂದರೆ ಮೊಸರು ಎಷ್ಟು ತೇವಾಂಶ ಇರುತ್ತೋ ಅದನ್ನೆಲ್ಲ ಮೈದಾ ಹಸಿಟ್ಟು ಇಳ್ಕೊಬೇಕು ಮೊದಲಿಗೆ. ಅದಕ್ಕೋಸ್ಕರ ಹಾಗೇ ಕಲಿಸ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ. ನೆನಪಿರಲಿ, ಜಾಸ್ತಿ ಒಂದೇ ಸಲ ನೀರು ಹಾಕ್ಕೊಂಡು ನಾನು ಅರ್ಧ ಗ್ಲಾಸ್ ಹೇಳಿದ್ದೀನಿ ಅಂತ ಹೇಳಿ ಹಾಗೆ ಹಾಕ್ಕೊಂಡು ನಾದ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ನಾದ್ಕೊಬೇಕಾಗುತ್ತೆ. ಚಪಾತಿ ಹಸಿಟ್ಟಿಗಿಂತ ಮೆತ್ತಗೆ ಬರಬೇಕು ಸ್ವಲ್ಪ. ಸೊ ಈ ಥರ ಎಲ್ಲ ಮಾಡ್ಕೊಂಡು ನಾದ್ಕೊಂಡಾಮೇಲೆ ನಾನು ಇದಕ್ಕೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು 10 ಗ್ರಾಮ್ ಆಗೋಷ್ಟು. ಈ ಥರ ಬೆಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಸವರ್ಕೊಂಡಾಮೇಲೆ ಇದನ್ನು ತಿರುಗಿಸಿ ನಾನಿನ್ನು ಹಿಂದೆ ಕೂಡ ಸವರ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಈಗ ಇದನ್ನು 10 ನಿಮಿಷ ಕಾಲ ನಾದ್ಕೊತಾ ಇದ್ದೀನಿ, ಫುಲ್ಲು ಪ್ರೆಷರ್ ಕೊಟ್ಟು. ಈ ಥರ ಮಾಡೋದ್ರಿಂದ ಕುಲ್ಚಾ ತುಂಬ ಸಾಫ್ಟಾಗಿ ಬರುತ್ತೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ನೀವೆಷ್ಟು ಪ್ರೆಷರ್ ಕೊಟ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕುಲ್ಚಾ. ಸೊ ನಾನು ಇದನ್ನು ಒಂದು 10 ನಿಮಿಷ ಕಾಲ ಫುಲ್ಲು ಪ್ರೆಷರಲ್ಲೇ ಈ ಥರ ನಾದ್ಕೊತಾ ಇದ್ದೀನಿ. ಈ ಥರ ನಾದ್ಕೊಂಡಾಮೇಲೆ ಈಗ ಒಂದು ಸೆಟಲ್ ಮಾಡಿ, ಈ ಥರ ಒಂದು ಉಂಡೆ ಆಕಾರದಲ್ಲಿ ಸೆಟಲ್ ಮಾಡಿಬಿಟ್ಟು ಈಗ ಮತ್ತೆ ಸ್ವಲ್ಪ ಇದಕ್ಕೆ ಬೆಣ್ಣೆನ ಸವರ್ತಾ ಇದ್ದೀನಿ ಮೇಲ್ಗಡೆ. ಇದನ್ನು 1 ಅವರ್ ಹಾಗೆ ಬಿಡಬೇಕಾಗುತ್ತೆ ಪ್ಲೇಟ್ ಮುಚ್ಚಿ. 1 ಅವರ್ ಆಮೇಲೆ ನೀವು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿದೆ. ನಾನು ನಿಮಗೆ ನೋಡ್ತಾ ಇದ್ದೀನಿ ನೋಡಿ, ಆ ಬೆರಳು ಮಾರ್ಕು ಹಾಗೆ ಬಿದ್ದಿದೆ. ನಾನು ಇವಾಗ ಮತ್ತೆ ಇದನ್ನು ನಾದ್ಕೊತಾ ಇದ್ದೀನಿ ಚೆನ್ನಾಗೆ. ನೀವೆಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕುಲ್ಚಾ. ಅದಕ್ಕೆ ನಾನು 3 ಸಲ ಇದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಭಾಗನ ತೊಗೊತಾ ಇದ್ದೀನಿ. ಒಂದು ನಿಂಬೆ ಸೈಜಷ್ಟು ತೊಗೊಂಡು ಅಥವಾ ಇಲ್ಲಾಂದರೆ ಚೇಪೆ ಸೈಜಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಕೌಂಟರ್ ಟಾಪ್ ಮೇಲೆ ನಾನು ಸ್ವಲ್ಪ ಗೋಧಿ ಹಸಿಟ್ಟನ್ನ ಹಾಕಿ ಅದನ್ನು ಇವಾಗ ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಲಟ್ಟಿಸ್ಕೊಬೋದು, ತೊಂದರೆ ಏನಿಲ್ಲ. ನಾನಿಲ್ಲಿ ಓವಲ್ ಶೇಪ್ ಆಕಾರದಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಚಪಾತಿ ಶೇಪ್ ಆಕಾರದಲ್ಲೂ ಲಟ್ಟಿಸ್ಕೊಬೋದು, ತೊಂದರೆ ಏನಿಲ್ಲ. ಈಗ ಇದಕ್ಕೆ ಬಿಳಿ ಎಳ್ಳು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು 2 ಸಲ ಲಟ್ಟಿಸ್ಕೊತಾ ಇದ್ದೀನಿ. ಮೆತ್ಕೊಬೇಕು ಅನ್ನೋದಕ್ಕೋಸ್ಕರ ಇದನ್ನು ಲಟ್ಟಿಸ್ಕೊಳೋದು, ಜಾಸ್ತಿ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ, ನೆನಪಿರಲಿ. ಈ ಥರ ಲಟ್ಟಿಸ್ಕೊಂಡು ಆಮೇಲೆ ನಾನು ಇದನ್ನು ಮುಡ್ಚಾಕ್ತಾ ಇದ್ದೀನಿ, ಅಂದರೆ ಹಿಂದೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಿಂದೆ ಹಾಕಾಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲ ಕಡೆನೂ ಸವರ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಈ ಥರ ಮಾಡಿ, ಈ ಥರ ಮಾಡಾಮೇಲೆ ನಾನು ಆಲ್ರೆಡಿ ಹೆಂಚನ್ನ ಕಾಯಕ್ಕಿಟ್ಟಿದ್ದೆ, ಕಾದಿದೆ. ಈಗ ನಾನು ಅದಕ್ಕೆ ಎತ್ತಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಳ್ಳೆ ಮೇಲೆ ಬರಬೇಕು, ನಾವು ನೀರು ಹಾಕ್ಕೊಂಡಿರೋದನ್ನ ಕೆಳಗಡೆ ಬರಬೇಕು. ಈ ಥರ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಉಲ್ಟಾ ಮಾಡಬೇಕಾಗುತ್ತೆ. ತವಾನ ಉಲ್ಟಾ ಮಾಡಿಬಿಟ್ಟು ಈ ಥರ ಬೆಂಕಿದಲ್ಲೇ ಬೇಯಿಸ್ಬೇಕು. ರೆಸ್ಟೋರೆಂಟ್ ಕಡೆ ಎಲ್ಲ ತಂದೂರಿ ಮಾಡೋದು ಅವ್ರು ತವಾದಲ್ಲೆಲ್ಲ ಮಾಡೋಕ್ಕೆ ಹೋಗಲ್ಲ, ಅದೊಂದು ದೊಡ್ಡದಾಗೆ ಇಟ್ಕೊಂಡಿರ್ತಾರೆ. ಸೊ ಬೆಂಕಿ ಅದರೊಳಗಡೆ ಇರುತ್ತೆ, ಅದನ್ನು ಅಂಟಿಸಿ ಈ ಥರ ಮಾಡ್ತಾರೆ. ಆದರೆ ನಮ್ಮ ಹತ್ರ ಆ ಸೆಟಪ್ ಎಲ್ಲ ಇಲ್ಲ, ಅದಕ್ಕೋಸ್ಕರ ತವಾದಲ್ಲಿ ಈ ಥರ ಮಾಡೋದು. ಒಂದ್ಸಲ ನೀವು ನೋಡ್ಕೊಬೇಕಾದ್ರೆ ಎಲ್ಲ ಕಡೆ ಈ ಥರ ಬೆಂದಿದೆ ಅನ್ನೋದಾದರೆ ಕೆಳಗಡೆ ನಿಧಾನಕ್ಕೆ ತಗೊಬೇಕಾಗುತ್ತೆ. ಈ ಥರ ನೀಟಾಗಿ ಬಂದಿಲ್ಲ ಅಂದರೆ 1 ನಿಮಿಷ ಕಾಲ ಹಾಗೆ ಬಿಡಿ, ಯಾಕಂದರೆ ಅದು ಕೆಳಗಡೆ ಬೆಂದಿಲ್ಲ ಅಂತ ಅರ್ಥ. ಸೊ ನಂದು ಬೆಂದಿತ್ತು, ಅದಕ್ಕೋಸ್ಕರ ಹಾಗೆ ತಗೊತಾ ಇದ್ದೀನಿ. ಬಟರ್ ಕುಲ್ಚಾ ನೋಡಿ ರೆಡಿ. ಮೇಲ್ಗಡೆ ಬಟರ್ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಅಷ್ಟೇ. ನಾನಿವತ್ತು ಪಾಲಕ್ ಪನ್ನೀರ್ ಜೊತೆ ಮಾಡಿದ್ದೀನಿ. ಇದು ಚಿಕನ್ ಗ್ರೇವಿ, ಮಟನ್ ಗ್ರೇವಿ, ಸಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟರ್ ಚಿಕನ್ ಮಸಾಲ ಆಗೋ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಪನ್ನೀರ್ ರೆಸಿಪಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀರಿ, ನೋಡಿ ಒಂದ್ಸಲ. ಥ್ಯಾಂಕ್ ಯು.